ಪಾಯಿಂಟ್ ಆಫ್ ವ್ಯೂ ಆನ್ ಬೋರ್ಡ್ ಬರುವಂತಹ ಸಾಧ್ಯತೆಗಳಿದಾವೆ ಸ್ಟಾರ್ಟ್ ಹೇಳ್ಕೊಂಡು ಹೋಗ್ತೀನಿ ಬಸ್. ನೆಕ್ಸ್ಟ್ ಮಂತ್ ಟಿಲ್ ಎಂಡ್ ಇನ್ನು ಶೂಟ್ ಇದೆ. ನೆಕ್ಸ್ಟ್ ಮಂತ್ ಎಂಡ್ವರೆಗೂ ಶೂಟ್ ಇರೋದ್ರಿಂದ ಗೊತ್ತಿಲ್ಲ ಇನ್ನು ಯಾರು ಬರ್ತಾರೆ ಅಂತ. ಬಟ್ ಬರೋ ಸಂದರ್ಭ ಇರ್ಬೋದು, ಇಲ್ಲದೆ ಇರ್ಬೋದು. ಹೇಳ್ತೀನಿ ಬಸ್ ಒಂದೊಂದು. ಅಮ್ಮ ಅಮ್ಮ ಹೇಳಿ. ನೀವು ಹಿಂಗೆಲ್ಲ ನೀವು ತವರಾಗ ತೊಣಲ್ಲ ಅಮ್ಮಂಗೆ. ಹಾಂ ಅಮ್ಮ ಇಲ್ಲಮ್ಮ ಹೇಳ್ತೀನಿ, ನೀವು ಸುಮ್ಮನಿರಿ ನೀವು. ಅಯ್ಯೋ ನಿಮ್ಮ ದಮ್ಮಯ್ಯ ಅಂತೀನಿ, ಸುಮ್ಮನಿರಿ. ಹಾಂ ಮಗ ಫಸ್ಟೇ ಅಲ್ಲಿ ಮೇಡಮ್ ಮೊದಲೇ ಎದ್ದು ರೊಚ್ಕೆದ್ದು ಪಿಕ್ಚರ್ ರಿಲೀಸ್ ಮಾಡ್ರ ಅಂತ ಬೈದವ್ರೆ. ಆಮೇಲೆ ಸಿನಿಮಾ ನಾವು ತಗೊಂಡೋಗಿ ಮಾರ್ಟಿನ್ ಮುಂದೆ ಹಾಕೋ, ಕೆಡಿ ಮುಂದೆ ಹಾಕೋ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಹೇಳೋದು ಅಲ್ಲಲ್ಲ ಮೇಡಮ್, ಏನಕ್ಕೆ ಅಂದರೆ ಬೇರೆ ಲ್ಯಾಂಗ್ವೇಜ್ ಆಪೋಸಿಟ್ ಸಿನಿಮಾ ಮಾಡ್ತಾ ಇರೋದು ನಾವು. ನಮ್ಮ ಕನ್ನಡ ಸಿನಿಮಾ ನಮ್ಮತನ, ನಮ್ಮ ಮಣ್ಣು, ನಾವಿಲ್ಲ ಅನ್ನೋ ತಿಂದ್ವಿ, ನಮ್ಮ ತಾಯಿ ಕನ್ನಡ. ಸೊ ಅದ್ರ ಆಪೋಸಿಟ್ ಸಿನಿಮಾ ಮಾಡೋಣ ಬನ್ನಿ ಮೇಡಮ್. ಬೇರೆದಕ್ಕೆ ಯಾಕೆ ಯಾರಾದರೂ ಬಂದರೆ ಮೇಡಮ್, ಈಗ ಉದಾಹರಣೆ ಹೆಂಗೆ ಅಂದರೆ ಮೇಡಮ್, ಯಾವುದೋ ತೆಲುಗು ಸಿನಿಮಾ ತಗೊಂಡ್ರೆ ಇಲ್ಲಿ 50 ಕೋಟಿ 60 ಕೋಟಿಗೆ ತಗೊಳ್ತಾರೆ ಮೇಡಮ್. ನಿಮ್ಗೆ ಗೊತ್ತೇ ಇದೆ, ನಿಮ್ಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ ಏನು ಮೇಡಮ್, 50 ಕೋಟಿ. ಬಟ್ ನಾವು ಕಾಂಪೀಟ್ ಮಾಡಬೇಕು ಅಂದಾಗ ಅವನು 1.5 ವರ್ಷ 2 ವರ್ಷದಿಂದ ಮಾಡ್ತಾನೆ ಮೇಡಮ್. ಅವನು ಕಾಂಪೀಟ್ ಮಾಡಲೇಬೇಕು. ಯಾಕಂದರೆ ಇಲ್ಲಾಂದರೆ ಮೇಡಮ್ ನಮ್ಮ ಸಿನಿಮಾಗಳು ನೋಡೋ ಆಡಿಯನ್ಸ್ ಏನಾಗ್ತಾರೆ, ಮಗ ಇವನೇನೋ ಸರಿಯಾಗಿ ತೆಗ್ದಿಲ್ಲ, ಕ್ವಾಲಿಟಿ ಇಲ್ಲ, ಕಂಟೆಂಟ್ ಇಲ್ಲ, ಹಂಗೆ ತಿರ್ಕೊಂತಾರೆ ಮೇಡಮ್. ಆ ಕ್ವಾಲಿಟಿ ಕೊಟ್ಟಿಲ್ಲ ಅಂತಂದರೆ ಅದಕ್ಕೆ ಇಷ್ಟೆಲ್ಲ ಹೊಡೆದಾಡ್ತೀವಿ. ಬಟ್ ಈ ಮಾತಾಡೋರು ಮಾತಾಡ್ತಾ ಇರ್ತಾರೆ, ಮುಚ್ಕೊಂಡು ಹೋದ್ರು, ಕಿತ್ಕೊಂಡು ಹೋದ್ರು, ಕಟ್ಕೊಂಡು ಹೋದ್ರು, ಕರ್ಕೊಂಡು ಹೋದ್ರು, ಸುಮ್ಮನೆ ಮಾತಾಡ್ತಾ ಇರ್ತಾರೆ ಮೇಡಮ್. ಅದಕ್ಕೆ ಯಾಕೆ ಹೆದರ್ಕೋಬೇಕು? ಜನ ಇಂಪಾರ್ಟೆಂಟ್ ಮೇಡಮ್. ಅವರು ನಿಂತರೆ ಥ್ಯಾಂಕ್ ಯು ಮೇಡಮ್, ಲವ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಜನ ಇದ್ರೆ ಥ್ಯಾಂಕ್ ಯು. ನಾನು ಹಿಂಗೇನೆ ಇವನು ಶೂಟಿಂಗಲ್ಲಿ ಹಿಂಗೇನೆ ಲವ್ ಮಗನೇ ಹಿಂಗೆ ಡೈಲಾಗ್ಗಳು. ಹಾಂ ಆಮೇಲೆ ಓಹೋ ಅಂತಾನೆ ಹಿಂಗೆ ರೇಗ್ಸೋದು ನನಗೆ ಅವನು. ಎಸ್ ಮೇಡಮ್, ಏನಾದ್ರು ಇದ್ರೆ ಯಾರಿಗಾದ್ರೂ 6 ಜನದಲ್ಲಿ ಇನ್ನೇನಿರುತ್ತಣ್ಣ. ಆಮೇಲೆ ನಮ್ಮ ಮೇಡಮ್ ರೊಚ್ಕೆತ್ಬಿಟ್ಟು ಮಚ್ಚೆ ತತ್ತಿರೋದು ಒಂದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 16th ಡೈಲಾಗ್ ಬೇಡ ಮಗ, ನೆಕ್ಸ್ಟ್ ಬರ್ತದೆ. ಹಾಂ ಹಲೋ ಚೆಕ್. ಅಮ್ಮ ಸಾರಿ ಮೇಡಮ್.